ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ? ನಿನ್ನೆ ದೋಸೆ ಮಾಡಿದ್ವಲ್ಲ, ಅದಕ್ಕೆ ಕಾಂಬಿನೇಷನ್ ಚಟ್ನಿ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಬಯೋದಲ್ಲಿ ಲಿಂಕ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ದಿನಾ ಒಬ್ಬೊಬ್ಬರು ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತೈತೆ ಅಂದರೆ ಅದು ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಕಂಟಿನ್ಯೂ ವೀಡಿಯೋಸ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೇನೋ, ನನಗೆ ಟೈಮ್ ಸಿಗೋಂಗಿಲ್ಲ. ಹಂಗಾಗಿ ಅವಾಗೊಂದು ಮಾಡಿದರೆ ಇಷ್ಟರ ಮಟ್ಟಿಗಿದ್ದಾರೆ. ಥ್ಯಾಂಕ್ಸ್ ಕಣ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ. ಸಕ್ಸಸ್ ಅನ್ನೋದು ಒಂದೊಂದೇ ಸ್ಟೆಪ್ಪಿಂದ ಬರಬೇಕು. ಒಂದೇ ಸಲ ಬಂದರೆ ಮದ ಇರುತ್ತಲ್ಲ, ಇದು ಒಂಥರ ಖುಷಿ ಐತೆ. ಎಷ್ಟು ದಿನ ಆದರೂ ಕಾಯ್ಬೋದು. ನಮ್ಮದು ಬಳ್ಳಾರಿ ಆಗಿದ್ದರಿಂದ ನಾನು ಕನ್ನಡಗಿಂತ ಪರ್ಫೆಕ್ಟಾಗಿ ತೆಲುಗುನೇ ಮಾತಾಡ್ತೀನಿ. ಬಟ್ ಆದರೂ ನನಗೆ ಯಾಕೋ ಕನ್ನಡದಲ್ಲೇ ಚಾನಲ್ ಮಾಡಬೇಕಂತ ತುಂಬ ಆಸೆ ಇತ್ತು. ಏನೋ ಅದೊಂದು ರೀತಿ ಭಾಷಾಭಿಮಾನ ಅಂತಾರಲ್ಲ, ಹಂಗೆ. ಪರವಾಗಿಲ್ಲ, ನಿಧಾನವಾಗಾದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ತೆಲುಗಿನಲ್ಲಿ ತುಂಬ ಜಲ್ದಿ ಸಕ್ಸಸ್ ಆಗ್ತಾರೆ, ಕನ್ನಡದಲ್ಲಿ ಸ್ವಲ್ಪ ಸ್ಲೋ. ಈಗ ಚಟ್ನಿ ವಿಷಯಕ್ಕೆ ಬಂದರೆ ಏನಿಲ್ಲ ರೀ, ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶೇಂಗಾ ಬೀಜ ಹಾಕಿ ಫ್ರೈ ಮಾಡ್ಕೊಳೋದು. ಸ್ವಲ್ಪ ಪುದೀನ ಇತ್ತು, ಪುದೀನ ಹಾಕಿದ್ದೀನಿ. ಒಂದು ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು. ಅದರೊಳಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಕಡಿಮೆನೇ ಹಾಕಬೇಕು. ಸ್ವಲ್ಪ ಉಪ್ಪು ರುಚಿಗೆ ಅಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೋದು. ಸ್ವಲ್ಪ ಅಚ್ಚಕಡಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳೋದು. ಅಚ್ಚಕಡಲೆ ಅಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಬೇಕು ಅದನ್ನು. ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳೋದು. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ. ನನಗೆ ಚಟ್ನಿಯಲ್ಲಿ ಉದ್ದಿನಬೇಳೆ ಬಂದರೆ ಒಂಥರ ಇಷ್ಟ ತಿನ್ನೋಕೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕನ್ಸಿಸ್ಟೆನ್ಸಿ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ದೋಸೆ ಜೊತೆ ಚಟ್ನಿ ರೆಡಿ ಆಗೋಯ್ತು. ಹೋಟ್ಲುಗಳೆಲ್ಲ ಮಾಡೋದು ಎಲ್ಲ ಹಸಿದು ಹಾಕಿ ಮಾಡ್ತಾರೆ. ಈ ಥರ ಹುರಿದು ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಮಾಡಿರೋ ಇಷ್ಟು ಅಡುಗೆಗಳಲ್ಲಿ ಯಾರಾದರೂ ಒಬ್ಬರಾದರೂ ಒಂದು ಟ್ರೈ ಮಾಡಿದರೆ ಕಮೆಂಟ್ ಮಾಡಿರಿ, ಬಂದು ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು, ಬಾಯ್.